ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಯವಿಟ್ಟು ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ. ಹೋಳಿಗೆ ಮಾಡೋದು ತುಂಬ ಕಷ್ಟ ಅಂತ ಹೇಳ್ತಾರೆ. ಬನ್ನಿ, ನಾನು ಈಸಿಯಾಗಿ ಮಾಡೋದನ್ನು ತೋರಿಸ್ಕೊಡ್ತೀನಿ. ಮೊದಲು ನಾನು ಒಂದು ತೆಂಗಿನಕಾಯಿನ ಪೂರ್ತಿಯಾಗಿ ತುರಿದು ಇಟ್ಕೊಂಡಿದ್ದೀನಿ. ಮತ್ತು ಬೆಲ್ಲ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಒಂದು ಹಚ್ಚು ಒಂದು ಸ್ವಲ್ಪ. ಕಡಲೆಬೇಳೆ ಒಂದು ಬೌಲು, ಮತ್ತು ಎಣ್ಣೆ ಒಂದು 4 ರಿಂದ 5 ಟೇಬಲ್ ಸ್ಪೂನು. ಮೈದಾ ಹಿಟ್ಟು ಕೂಡ ಒಂದು ಬೌಲ್ ತೊಗೊಂಡಿದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿ, ಇಷ್ಟೇ ಸಾಕು. ಬನ್ನಿ ಇದನ್ನು ಯಾವ ರೀತಿಯಾಗಿ ಈಸಿಯಾಗಿ ಮಾಡೋದಂತ ನೋಡೋಣ. ಮೊದಲೊಂದು ಕುಕ್ಕರ್ನ ಬಿಸಿ ಇಟ್ಕೊಳ್ಳಿ. ಕುಕ್ಕರ್ಗೆ ನಾನು ಕಡಲೆಬೇಳೆನ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ನೀವು ಹಾಕಿದಿರಲ್ವ, ಅದರಲ್ಲಿ 1.5 ಕಪ್ಪಷ್ಟು ಕರೆಕ್ಟಾಗಿ ನೀವು ನೀರನ್ನ ಹಾಕ್ಕೊಳ್ಳಿ. ಅದ್ರ ಅಳತೆಯಲ್ಲಿ 1 ಕಪ್ ಹಾಕಿ ಮತ್ತು ಇನ್ನೊಂದು ಸ್ವಲ್ಪ ನೀರು ಹಾಕಿ, ಅಷ್ಟಾಕಿ ಮುಚ್ಚಿಬಿಟ್ಟು ಅದನ್ನು ಬೇಯೋದಕ್ಕೆ ಬಿಟ್ಬಿಡಿ. ಒಂದು 4 ರಿಂದ 5 ವಿಷಲ್ ಕೂಗಿಸ್ಕೊಳ್ಳಿ. 4 ರಿಂದ 5 ವಿಷಲ್ ಕೂಗಿಸ್ಕೊಳ್ಳಿ, ಅದು ಕಡಲೆಬೇಳೆ ಆಗಿರುತ್ತೆ. ಇನ್ನೊಂದು ಕಡೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ. ಮಿಕ್ಸಿಂಗ್ ಬೌಲ್ಗೆ ಮೈದಾ ಮತ್ತು ಸ್ವಲ್ಪ ಅರಿಶಿನ ಪುಡಿ. ನೀವು ಅರಿಶಿನ ಪುಡಿ ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂತ ಹೇಳಿದ್ರೆ ಸ್ಕಿಪ್ ಮಾಡಿ. ನಮ್ಮ ಕಡೆ ಎಲ್ಲ ನಾವು ಹಾಕ್ತೀವಿ ಅರಿಶಿನ ಪುಡಿನ, ಸೊ ಹಾಗಾಗಿ ನಾನು ಹಾಕ್ತಾಯಿದ್ದೀನಿ. ನಿಮ್ಗೆ ಬೇಡ ಅಂತ ಹೇಳಿದ್ರೆ ಅರಿಶಿನ ಪುಡಿನ ಸ್ಕಿಪ್ ಮಾಡಿ. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಚಪಾತಿಗಿಂತ ಸ್ವಲ್ಪ ತೆಳುವಾಗಿ ಇದನ್ನು ಕಲಿಸ್ಕೊಳ್ಳಿ. ಚಪಾತಿಗಿಂತ ಸ್ವಲ್ಪ ತೆಳು ಇರಬೇಕು, ಆ ರೀತಿಯಾಗಿ ನೀಟಾಗಿ ಕಲಿಸ್ಕೊಳ್ಳಿ. ನೀಟಾಗಿ ಕಲಿಸ್ಕೊಂಡ್ರೆ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ಓಕೆನಾ? ನೀವು ಯಾವ ರೀತಿ ಮೇಲ್ಗಡೆಯಿಂದ ಲಟ್ಟಿಸ್ತೀರಾ ಆ ರೀತಿಯಾಗಿ ಸಕ್ಕತ್ತಾಗಿ ತೆಳು ಬರುತ್ತೆ. ನೀವು ಈ ರೀತಿಯಾಗಿ ಕಣಕನ ನೀವು ಯಾವ ರೀತಿ ರೆಡಿ ಮಾಡ್ಕೊತೀರ ಅದ್ರ ಮೇಲೆ ನಿಮಗೆ ಹೋಳಿಗೆ ಡಿಪೆಂಡ್ ಇರುತ್ತೆ. ನೋಡಿದ್ರಲ್ಲ, ಈ ರೀತಿಯಾಗಿ ನೀಟಾಗಿ ನಾನು ಇವಾಗ ಕಲಿಸ್ಕೊಂಡಿದ್ದೀನಿ. ಇವಾಗ ನಾನು ಆಯಿಲ್ನ ಹಾಕ್ಕೊತಿದ್ದೀನಿ. ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ನೀಟಾಗಿ ಮತ್ತೆ ಒಂದು ಸಲ ಅದನ್ನು ನಾದ್ಕೊಳ್ಳಿ. ಹೇಳಿದ್ನಲ್ವ, ನಿಮಗೆ ಎಷ್ಟು ಚೆನ್ನಾಗಿ ನೀವು ನಾದ್ಕೊತೀರ ಇದು ಮೈದಾ ಹಿಟ್ಟನ್ನು, ಅಷ್ಟು ಚೆನ್ನಾಗಿ ನಿಮಗೆ ಹೋಳಿಗೆ ಸಾಫ್ಟಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನೀಟಾಗಿ ಅದನ್ನು ಕಲಸಿಟ್ಬಿಟ್ಟು ಒಂದು 10 ನಿಮಿಷ ಅದನ್ನು ನೆನೆಯಕ್ಕೆ ಬಿಟ್ಬಿಡಿ. ಇಟ್ಕೊಂಡಿದ್ದೀವಲ್ಲ, ಇದನ್ನು ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಹಾಕೊಂಡ್ಬಿಟ್ಟು ನೀರು ಹಾಕ್ತೇನೆ ನೈಸಾಗಿ ಪೌಡ್ರ್ ಮಾಡ್ಕೊಳ್ಳಿ. ನೀರು ಹಾಕ್ಬಾರ್ದು, ಅದೇ ರೀತಿಯಾಗಿ ನೈಸಾಗಿ ಪೌಡ್ರ್ ಮಾಡ್ಕೊಳ್ಳಿ. ನೋಡಿದ್ರಿ ಅಲ್ವಾ, ಈ ರೀತಿಯಾಗಿ ನೀಟಾಗಿ ಅದನ್ನು ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಪೌಡ್ರ್ ಮಾಡಿ ನಾನು ಒಂದು ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಈ ಕಡೆ ಕುಕ್ಕರ್ ವಿಷಲ್ ತಣ್ಣಗಾಗಿದೆ. ನೋಡೋರಲ್ಲ ಯಾವ ರೀತಿ ಕಡಲೆಬೇಳೆ ಬೆಂದಿದೆ ಅಂತ. ಈ ರೀತಿ ಅದು ಸಾಫ್ಟಾಗಿ ಬೇಯಬೇಕು. ಬೆಂದರೆ ನಿಮಗೆ ಕಡಲೆಬೇಳೆ ಒಂದು ಕೂಡ ಹೋಳಿಗೆಲಿ ಸಿಗೋಲ್ಲ. ಒಂದು ಮಸೆ ಕೋಲು ತೊಗೊಂಡ್ಬಿಟ್ಟು ನೀಟಾಗಿ 1-2 ಸಲ ಈ ಥರ ಮಸಿದ್ರೆ ಸಾಕು. ನಿಮಗೆ ರುಬ್ಬಬೇಕು ಅನ್ನೋ ನೆಸೆಸಿಟಿನೇ ಇಲ್ಲ. ನೀವು ಕಡಲೆಬೇಳೆ ರುಬ್ಬಬೇಕು ಅನ್ನೋ ತಲೆ ಬಿಸಿ ಇಲ್ಲ. ನೀಟಾಗಿ ಒಂದು ಸಲ ಈ ರೀತಿಯಾಗಿ ಮಸ್ಕೊಳ್ಳಿ. ನೋಡಿದ್ರಲ್ಲ, ಹಿಂಗೆ ಮಸ್ತಾ ಇರಬೇಕನ್ನೋದು ಗಟ್ಟಿಗೆ ಆಗಿಬಿಡುತ್ತೆ. ಯಾವ ರೀತಿ ಆಯಿತು ಅಂತ ನೋಡಿದ್ರಿ ಅಲ್ವಾ. 1-2 ಸಲ ಹಿಂಗೆ ಮಸ್ತ್ರೆ ಸಾಕು. ಇವಾಗ ಒಂದು ಬಾಣಲಿಗೆ ನನಗೆ ಕಾಯಿ ತುರಿನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ, ಈಗ ಅದಕ್ಕೆ ನಾನು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಹಾಕಿದ್ಮೇಲೆ ಕಡಲೆಬೇಳೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಪೇಸ್ಟ್ ಹಾಕೋದ್ಮೇಲೆ ನಾನೀಗ ಏಲಕ್ಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಲ್ವ, ಆ ಏಲಕ್ಕಿ ಪೌಡ್ರು ಕೂಡ ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಅಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು, ಇಲ್ಲಾಂದರೆ ಅದು ಸೀದೋಗ್ಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ನೀಟಾಗಿ ನೀವು ಹೂರಣನ ಹುರ್ಕೊಳ್ಳಿ. ನೀವು ಹೂರಣನ ಎಷ್ಟು ಚೆನ್ನಾಗಿ ಹುರ್ಕೊಳ್ತೀರಾ ಅಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ. ಮತ್ತು ಜಾಸ್ತಿ ದಿನ ಇಟ್ಟರೂ ಕೂಡ ಹೋಳಿಗೆ ಕೆಡಲ್ಲ. ನೋಡ್ರಲ್ಲ, ಈ ಹೂರಣ ಹುರ್ಕೊಂಡು ಇಟ್ಕೊಳ್ಳಿ. ನೋಡಿ, ಇವಾಗ ಅದು ತಣ್ಣಗಾದ್ಮೇಲೆ ಈ ರೀತಿ ಗಟ್ಟಿಗೆ ಬರುತ್ತೆ. ಓಕೆನಾ? ಅದು ತಣ್ಣಗಾದ್ಮೇಲೆ ಈ ರೀತಿ ಗಟ್ಟಿ ಆಗುತ್ತೆ. ಇವಾಗ ಅದೇ ಹೂರಣಗಳನ್ನ ನಾನು ನೀಟಾಗಿ ಒಂದೊಂದೇ ಉಂಡೆಗಳನ್ನ ಮಾಡಿಬಿಟ್ಟು ಸಪ್ರೇಟಾಗಿ ನಮ್ಮ ಪ್ಲೇಟ್ಗೆ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಗ ಮೊದಲೇ ನಾನು ಕಲಸಿ ಇಟ್ಕೊಂಡಿದ್ದೀನಲ್ವ ಮೈದಾ ಹಿಟ್ಟು, ನೋಡಿ ಯಾವ ರೀತಿಯಾಗಿ ಸಾಫ್ಟ್ ಡೋಸ್ ಆಗಿದೆ ಅಂತ ಹೇಳ್ಬಿಟ್ಟು. ಈ ರೀತಿಯಾಗಿ ಸಾಫ್ಟಾಗಿ ಇರಬೇಕು. ಇವಾಗ ಅದನ್ನೇ ಸ್ವಲ್ಪ ಮೈದಾ ತೊಗೊಂಬಿಟ್ಟು ಆ ಉಂಡೆಗಳನ್ನ ಇಟ್ಕೊಂಡ್ಬಿಟ್ಟು ಹೂರಣಗಳನ್ನ ನೀಟಾಗಿ ಅದನ್ನು ಫಿಲ್ಲಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಗೊತ್ತಿರುತ್ತಲ್ವ ನಿಮಗೆ ಹೋಳಿಗೆ ಮಾಡೋದಕ್ಕೆ. ನೀಟಾಗಿ ಅದನ್ನು
ಹೂರಣನ ಫಿಲ್ ಮಾಡ್ಕೊಳ್ಳಿ ಮೈದಾ ಹಿಟ್ಟಿಂದ. ನೋಡಿದ್ರಲ್ಲ ಈ ರೀತಿ ನೀಟಾಗಿ ಅದನ್ನು ಫಿಲ್ ಮಾಡ್ಕೊಳ್ಳಿ. ಫಿಲ್ ಮಾಡ್ಕೊಂಡು ಆದಮೇಲೆ ಏನಿಲ್ಲ, ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಕವರ್ನ ಹಾಕೊಂಬಿಡಿ. ಒಂದು ಕಟ್ ಪೀಸ್ ಪ್ಲಾಸ್ಟಿಕ್ ಕವರ್ನ ಹಾಕೊಂಬಿಟ್ಟು ಈ ರೀತಿ ನೀಟಾಗಿ ಒಂದು ಸಲ ಮೇಲ್ಗಡೆ ಲಟ್ಸ್ಬಿಟ್ಟು ಹಿಂಗೆ ಉಜ್ಜಿಬಿಡಿ ಸಾಕು. ನಿಮಗೆ ಹೋಳಿಗೆ ತಟ್ಟಕ್ಕೆ ಬರದೇ ಇರೋರು ಎಲ್ಲ ಹೋಳಿಗೆ ಮಾಡ್ಕೊಬೋದು. ಮೇಲ್ಗಡೆ ಈ ರೀತಿ ಒಂದು ಪ್ಲಾಸ್ಟಿಕ್ ಕವರ್ನ ಹಾಕೊಂಡು ನೀಟಾಗಿ ಅದನ್ನು ಉಜ್ಕೊಳ್ಳಿ. ಈ ರೀತಿ ಪ್ರೆಸ್ ಮಾಡಿಬಿಟ್ರೆ ಸಾಕು. ನೋಡಿ ಹೋಳಿಗೆ ನಿಮಗೆ ಈ ರೀತಿಯಾಗಿ ರೆಡಿ. ಓಕೆನಾ? ಈ ರೀತಿ ಹಾಕೊಂಬಿಟ್ಟು ಹೋಳಿಗೆನ ನೀಟಾಗಿ ಎರಡು ಕಡೆ ಕೂಡ ನೀವು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಮತ್ತು ನಾನು ಇನ್ನೊಂದು ಕೂಡ ಹೋಳಿಗೆನ ಅದೇ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಆ ಕಡೆ ಹೋಳಿಗೆ ಕೂಡ ಆಗ್ತಾಯಿದೆ ಮತ್ತು ಈ ಕಡೆ ಇನ್ನೊಂದು ಹೋಳಿಗೆ ಕೂಡ ನಾನು ಲಟ್ಸ್ಕೊಳ್ತಾ ಇದ್ದೀನಿ. ನೀವು ಹೋಳಿಗೆ ಮಾಡೋದು ತುಂಬ ಕಷ್ಟ ಅಂತ ಏನಿಲ್ಲ. ಓಕೆನಾ? ಅದ್ರ ಪಾಡಿಗೆ ಅದು ಬೇಯ್ತಾ ಇರುತ್ತೆ. ಈ ಕಡೆ ಪಾಡಿ ಈ ಕಡೆ ನೀವು ಲಟ್ಟಿಸ್ಕೊಂಡ್ರೆ ಒಂದು ಹೋಳಿಗೆ ರೆಡಿ ಕೂಡ ಆಗುತ್ತೆ, ಈ ಕಡೆ ಹೋಳಿಗೆ ಕೂಡ ಬೇಯ್ತಾ ಇರುತ್ತೆ. ನೋಡೋದಲ್ಲ, ಈ ರೀತಿ ನೀಟಾಗಿ ಒಂದು ಸಲ ಫಿಲ್ ಮಾಡ್ಕೊಳ್ಳಿ. ಫಿಲ್ ಮಾಡ್ಕೊಂಬಿಟ್ಟು ಮೇಲ್ಗಡೆಯಿಂದ ಒಂದು ಕವರ್ ಹಾಕ್ಬಿಟ್ಟು ಬರೀ ಉಜ್ಜಿಬಿಟ್ರೆ ಸಾಕಷ್ಟೇ. ನೀವು ಲಟ್ಟಿಸ್ಬೇಕು, ಲಟ್ಟಣಿಗೆಯಿಂದ ಇಲ್ಲ ಕೈಯಲ್ಲಿ ತಟ್ಟಬೇಕು ಅನ್ನೋ ನೆಸೆಸಿಟಿನೇ ಇಲ್ಲ. ಈ ರೀತಿ ಹಾಕ್ಬಿಟ್ಟು ನೋಡಿ, ಈ ರೀತಿ ಒಂದು 2 ಸಲ ಹಿಂಗೆ ಅಂದ್ಬಿಟ್ರೆ ಉಜ್ಜಿಬಿಡಿ. ಈ ರೀತಿ ಉಜ್ಜಿಬಿಡಿ. ಈಗ ಉಜ್ಜಿದ್ರೆ ಸಾಕು. ಎಲ್ಲ ನಿಮ್ಗೆ ಎಷ್ಟು ಅಗಲ ಬೇಕೋ ಆ ರೀತಿ ಪೇಪರಾಗಿ ನೀವು ಹೋಳಿಗೆನ ಮಾಡ್ಕೊಬೋದು. ನಿಮಗೆ ಎಷ್ಟು ಅಗಲ ಬೇಕು, ಅಂಚು ಎಷ್ಟು ಅಗಲ ಇರುತ್ತೆ ಅಷ್ಟರಲ್ಲಿ ಕೂಡ ನೀವು ತಟ್ಕೊಬೋದು. ಯಾವ ರೀತಿಯಾಗಿ ಬೇಕಾದ್ರೂ ಕೂಡ ನೀವು ಮಾಡ್ಕೊಬೋದು. ನೋಡ್ತಾ ಇದ್ದೀರಲ್ಲ, ಇದು ಆ ಹೋಳಿಗೆ ರೆಡಿಯಾಗಿದೆ. ಮತ್ತು ತಿರ್ಗಾ ಈ ಹೋಳಿಗೆನೂ ಕೂಡ ನಾನು ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ವ, ಮೇಲ್ಗಡೆ ಒಂದು ಕೆಳಗಡೆ ಒಂದು ಕವರ್ ಹಾಕ್ಬಿಟ್ಟು ಜಸ್ಟ್ ಹಾಗೆ ಉಜ್ಜಿಬಿಡಿ ನೀವು. ಓಕೆನಾ? ನೀವು ಈ ರೀತಿ ಉಜ್ಕೊಂಬಿಟ್ರೆ ಹೋಳಿಗೆ ರೆಡಿ. ನೋಡೋದ್ರಲ್ವ, ಒಂದು ಸೈಡ್ ಬೇಯ್ತಾ ಇದೆ ಮತ್ತು ಇನ್ನೊಂದು ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೀವು ಈ ಹೋಳಿಗೆನ ನೀವು ಒಂದು ವಾರ ಅಲ್ಲ 15 ದಿನ ಇಟ್ಟರು ಕೂಡ ನಿಮಗೆ ಏನಾಗಲ್ಲ, ಅಷ್ಟು ಟೇಸ್ಟಾಗಿರುತ್ತೆ. ನೋಡಲ್ಲ, ಈ ರೀತಿಯಾಗಿ ನೀಟಾಗಿ ಬೇಯಿಸ್ಕೊಂಡ್ರೆ ನಿಮಗೆ ಹೋಳಿಗೆ ರೆಡಿಯಾಗುತ್ತೆ. ನಾನು ಇದೇ ರೀತಿಯಾಗಿ ಎಲ್ಲ ಹೋಳಿಗೆಗಳು ಕೂಡ ನಾನು ಮಾಡಿ ಇಟ್ಕೊಳ್ತಿದ್ದೀನಿ. ಈ ರೀತಿ ಒಂದು 100 ಹೋಳಿಗೆಗಳು ಕೂಡ ನೀವು ಮಾಡ್ಕೊಬೋದು ಈಸಿಯಾಗಿ. ಓಕೆನಾ? ನೀವು ಮೈದಾ ಕಲಸಿರ್ತಿಲ್ಲ, ಅದ್ರ ಮೇಲೆ ಡಿಪೆಂಡ್ ಕೂಡ ಇರುತ್ತೆ. ನೀವು ಹೂರಣ ಮಾಡಿಟ್ಕೊಂಡ್ರು ಕೂಡ ಏನು ಕೆಟ್ಟೋಗಲ್ಲ. ಓಕೆನಾ? ನೀವು ಹೂರಣ ನಾನು ಪೂರ್ತಿ ಎಲ್ಲ ಹೋಳಿಗೆಗಳನ್ನೂ ಮಾಡೋಕ್ಕಾಗಲ್ಲ, ನಾನು ನಿಧಾನವಾಗಿ ಸ್ವಲ್ಪನೇ ಯಾವ ಬೇಕೋ ಮಾಡ್ಕೊಂಡು ತಿನ್ಕೊತೀನಿ ಅಂತ ಹೇಳಿದ್ರು ನೀವು ಹೂರಣನ ಎಷ್ಟು ದಿನ ಇಟ್ಟರು ಕೂಡ ಹಾಳಾಗಲ್ಲ. ನೋಡಿದ್ರಿ ಅಲ್ವಾ? ಈ ರೀತಿಯಾಗಿ ಮಾಡಿಕೊಂಡ್ರೆ ನಿಮಗೆ ಈ ಥರ ಸಾಫ್ಟಾಗಿರೋ ಹೋಳಿಗೆಗಳು ರೆಡಿ. ನೀವು ಯಾವಾಗ ತಿನ್ಬೇಕು ಅನಿಸುತ್ತೆ ಆವಾಗ ನೀವು ಈಸಿಯಾಗಿ ಮಾಡ್ಕೊಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.